ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು 1 ತಿಂಗಳಲ್ಲಿ ಹಲವು ಆಯಾಮಗಳು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು 1 ತಿಂಗಳಲ್ಲಿ ಹಲವು ಆಯಾಮಗಳು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು 1 ತಿಂಗಳಲ್ಲಿ ಹಲವು ಆಯಾಮಗಳು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು 1 ತಿಂಗಳಲ್ಲಿ ಹಲವು ಆಯಾಮಗಳು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು 1 ತಿಂಗಳಲ್ಲಿ ಹಲವು ಆಯಾಮಗಳು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು 1 ತಿಂಗಳಲ್ಲಿ ಹಲವು ಆಯಾಮಗಳು ಇನ್ನೂ ಕೂಡ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಡೆದು ಇವತ್ತಿಗೆ 1 ತಿಂಗಳಾಗಿದೆ. ಜೂನ್ 8ರಂದು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಮಂದಿ ಆರೋಪಿಗಳು ಜೈಲೂಟವನ್ನು